यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣ ವರ್ಮದ ಭಾವಾರ್ಥವನ್ನ ಚಿಂತನೆ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಅನೇಕ ಆಪತ್ತಿನಲ್ಲಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡುವ ಸಂದರ್ಭ. ಸನತ್ ಕುಮಾರೋವತು ಕಾಮದೇವಾಧಯ ಶೀರ್ಷೋ ಮಾಂ ಪಥಿ ದೇವ ಹೇಳನಾತ್ ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್ ಕೂರ್ಮೋ ಹರಿರ್ಮಾಂ ನಿರಯಾದಶೇಷ. ಕಾಮದೇವ ಸನತ್ಕುಮಾರ ಕಾಮದೇವಾತ್ ಅವತು. ನಮಗೆ ಅಯೋಗ್ಯ ಕಾಮನೆಗಳು ಸಾಕಷ್ಟು ಬರ್ತಾ ಇರುತ್ತೆ. ಯಾವ ವಿಷಯದಲ್ಲಿ ಆಶೆಯನ್ನ ಪಡಬಾರ್ದೋ ಆ ಆಶಯ ಕ್ಲೇಶಕ್ಕೆ ಬಿದ್ದು ಬಹಳಷ್ಟು ದುಃಖಗಳನ್ನು ಅನುಭವಿಸ್ತಾ ಇರ್ತೇವೆ. ಯಾವುದಾದ್ರೂ ಒಂದು ಆಸೆಯ ದಾರಿಯಿಂದ ನಮ್ಮನ್ನು ದೂರ ಮಾಡಿಕೊಳ್ಳೋಣ ಅಂತಂದ್ರೆ ಮತ್ತೊಂದು ಆಸೆಯ ಪಾಶಕ್ಕೆ ಸಿಕ್ಕು ಬಹಳಷ್ಟು ದುಃಖವನ್ನ ಅನುಭವಿಸಬೇಕಾದಂತಹ ಸಂದರ್ಭ ಬರುತ್ತೆ. ಆದರೆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇರೋದೇನು ಅಂತಂದ್ರೆ, ನಮಗೆ ಅಯೋಗ್ಯ ಕಾಮನೆಗಳು ಬಂದಾಗ ಆ ಕಾಮನೆಗಳಿಂದ ನಮ್ಮನ್ನ ದೂರ ಇಡು. ಆ ಅಯೋಗ್ಯ ಕಾಮನೆಗಳ ಸಂಪರ್ಕದಿಂದ ನಮ್ಮ ಮನಸ್ಸು ಹಾಳಾಗದೇ ಇರುವಂತೆ ನಮ್ಮನ್ನ ಕಾಪಾಡು. ಸನತ್ ಕುಮಾರ ಅವತು ಮಾಂ ಕಾಮದೇವಾತ್. ಮನ್ಮಥನ ಬಾಣಗಳು ನಮ್ಮ ಮನಸ್ಸನ್ನು ನಿರಂತರವಾಗಿ ಸಂಚಾರ ಮಾಡುವ ಹಾಗೆ ಮಾಡಿ ಯೋಗ್ಯವಾದ ವಸ್ತುಗಳಲ್ಲಿ ಮಾತ್ರ ಬರಬೇಕಾದ ಕಾಮನೆಗಳನ್ನು ತಡೆದು ಅಯೋಗ್ಯವಾದ ವಿಷಯದಲ್ಲೂ ಕೂಡ ಮನಸ್ಸು ರಕ್ತವಾಗುವ ಹಾಗೆ ಮಾಡಿ ಮತ್ತೆ ಮತ್ತೆ ದುಃಖದ ಬಳಲಿಕೆಯನ್ನ ಮನಸ್ಸಿಗೆ ಕೊಡ್ತಾ ಇರುತ್ತೆ. ಆ ದುಃಖಗಳಿಂದ ಬಳಲಿಕೆ ನಮಗೆ ಆಗಬಾರದು ಅಂತಂದ್ರೆ ನಮಗೆ ಬೇಡದೇ ಇರೋ ಪದಾರ್ಥಗಳ ವಿಷಯದಲ್ಲಿ ಮನಸ್ಸು ಹೋಗಬಾರ್ದು. ಹೋಗದೇ ಇರೋ ಹಾಗೆ ತಡಿಲಿಕ್ಕೆ ಸನತ್ ಕುಮಾರ ರೂಪಿಯಾದ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಎಂದೆಂದಿಗೂ ವಯಸ್ಸಾಗದೇ ಇರುವ ಬಾಲಕರ ರೂಪ ಸನತ್ ಕುಮಾರ ರೂಪ ಭಗವಂತನದ್ದು. ಬಾಲಕರದ್ದು ಮುಗ್ಧವಾದ ಮನಸ್ಸು. ವಿಷಯ ಪದಾರ್ಥಗಳ ಸಂಪರ್ಕದಿಂದ ಅವುಗಳಲ್ಲಿ ದೋಷಗಳು ಯಾವುದರ ಲೇಪವೂ ಆಗಿರೋದಿಲ್ಲ. ದೋಷಗಳ ಲೇಪಕ್ಕೆ ಅವಕಾಶವಿಲ್ಲದೆ ಇರುವಂತಹ ಶುದ್ಧವಾದಂತಹ ಮನಸ್ಸಿನ ಪ್ರತೀಕ ಚಿಕ್ಕ ಮಕ್ಕಳು. ಅಂತಹ ಮಗುವಿನ ರೂಪದಲ್ಲಿಯೇ ಇರುವಂತಹ ಸನತ್ ಕುಮಾರ ರೂಪಿಯಾದಂತಹ ಪರಮಾತ್ಮ ನಮ್ಮನ್ನ ಕಾಮನ ಬಾಣಗಳಿಂದ, ಅಯೋಗ್ಯವಾದ ಕಾಮನೆಗಳಿಂದ ರಕ್ಷಣೆ ಮಾಡಲಿ. ಪ್ರಯಾಣ ಮಾಡುವ ಸಂದರ್ಭದಲ್ಲಿ
ನಾವು ಎಷ್ಟೆಷ್ಟೋ ಪುಣ್ಯತೀರ್ಥಗಳನ್ನ ದಾಟಿಕೊಂಡು ಹೋಗ್ತಾ ಇರ್ತೇವೆ. ನಾವು ಹರಿದ್ವಾರದಿಂದ ಬದರಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ಅಂತಂದ್ರೆ ಹರಿದ್ವಾರದಿಂದ ಬದರಿಗೆ ದರ್ಶನಕ್ಕೆ ಅಂತ ಅಷ್ಟೇ ಹೋಗ್ತಾ ಇದ್ದವರು ಮಧ್ಯದಲ್ಲಿ ಬರುವಂತಹ ಷಟ್ ಪ್ರಯಾಗಗಳಲ್ಲಿ ಸ್ನಾನ ಪಾನ ಮುಂತಾದವುಗಳನ್ನು ಮಾಡೋದಿಲ್ಲ, ಋಷಿಕೇಶದಲ್ಲಿ ಇಳಿಯೋದಿಲ್ಲ. ಅಥವಾ ನಾವು ಬೆಂಗಳೂರಿಂದ ರಾಯಚೂರಿಗೋ ಯಾವುದೋ ಒಂದು ಊರಿಗೆ ಹೋಗ್ಬೇಕಾಗಿದೆ ಅಂತಂದ್ರೆ ಮಧ್ಯದಲ್ಲಿ ಮಂತ್ರಾಲಯವೂ ಬರುತ್ತೆ, ಅಲ್ಲಿ ಇಳಿದೆಲ್ಲ ನಮಸ್ಕಾರ ಮಾಡೋದಿಲ್ಲ. ನಾವು ಯಾವುದೋ ಒಂದು ಊರಿಗೆ ಹೋಗ್ತಾ ಇದ್ದೇವೆ ಅಂತಂದ್ರೆ ಮಧ್ಯದಲ್ಲಿ ಅನೇಕ ಪುರಾತನವಾದಂತಹ ದೇವಾಲಯಗಳು, ಪರಮಾತ್ಮನ ಸನ್ನಿಧಾನ ಇವುಗಳೆಲ್ಲ ಬೇಕಾದಷ್ಟಿರುತ್ತೆ, ಜಾಗೃತವಾದಂತಹ ಸ್ಥಳಗಳೆಲ್ಲ ಇರುತ್ತೆ. ಆ ಭಗವನ್ ಮೂರ್ತಿಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನವನ್ನು ಕಂಡು ಅಲ್ಲಿ ನಮಸ್ಕಾರಾದಿಗಳನ್ನು ಮಾಡಬೇಕು. ಆದರೆ ಆ ರೀತಿಯಾದಂತಹ ನಮಸ್ಕಾರ ಮುಂತಾದವುಗಳು ಏನೂ ಇಲ್ಲದೇನೆ ಹಾಗೇ ಮುಂದೆ ಹೋಗಿ ಬಿಟ್ಟಿರ್ತೇವೆ. ರಾತ್ರಿ ಮಲಗಿರ್ತೇವೆ, ಎದ್ದಾಗ ನಮ್ಮ ಊರಿನಲ್ಲಿ ಬಸ್ಸಿನಿಂದ ಇಳಿತೇವೆ ಅಥವಾ ಟ್ರೈನಿನಿಂದ ಇಳಿತೇವೆ. ಮಧ್ಯದಲ್ಲಿ ಬರುವಂತಹ ಭಗವಂತನ ಮಂದಿರಗಳಿಗೆ ಹೋಗಿ ಅಲ್ಲಿ ಅರ್ಚನ ಪೂಜಾದಿಗಳನ್ನು ಯಾವುದನ್ನು ನಾವು ಮಾಡೋದಿಲ್ಲ. ಇದು ಅಪರಾಧ. ಇದು ಈ ಅಪರಾಧದಿಂದ ಭಗವಂತ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ನಮ್ಮನ್ನ ಕಾಪಾಡಲಿ. ಅಯ ಶೀರ್ಷೋ ಮಾಂ ಪಥಿ ದೇವ ಹೇಳನಾಥ್. ಯಾರಾದ್ರೂ ದೊಡ್ಡವರು ನಮ್ಮ ಎದುರುಗಡೆಯಲ್ಲಿ ಬಂದ್ರು ಅಂತಂದ್ರೆ ಎದ್ದವರಿಗೆ ದೊಡ್ಡವರಿಗೆ ಗೌರವವನ್ನು ಕೊಡದೆ ಹೋದ್ರೆ ಏನ್ ಆಪತ್ತು ಬರುತ್ತೆ ಅನ್ನೋ ಕಥೆಯನ್ನೇ ನೋಡ್ತಾ ಇದ್ದೇವೆ. ಬೃಹಸ್ಪತಿ ಆಚಾರ್ಯರನ್ನ ಗೌರವದಿಂದ ಕಾಣಿಲ್ಲ ಅನ್ನೋ ಕಾರಣದಿಂದ ಇಂದ್ರ ತನ್ನ ಪದವಿಯನ್ನು ಕಳೆದುಕೊಂಡಿದ್ದಾನೆ. ಹಾಗಾದ್ರೆ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ಮಾರ್ಗ ಮಧ್ಯದಲ್ಲಿ ಬರುವಂತಹ ಯಾವ ಯಾವ ಆಪತ್ತುಗಳಿವೆಯೋ ಆ ಆಪತ್ತುಗಳಿಂದ ನನ್ನನ್ನ ರಕ್ಷಣೆ ಮಾಡಲಿ. ದೇವರ್ಷಿ ವರ್ಯ ಪುರುಷಾಂತರಾರ್ಚನಾತ್. ನಾವೆಲ್ಲ ಬೇರೆ ದೇವತೆಗಳನ್ನ ಆರಾಧನೆ ಮಾಡುವ ಸಂದರ್ಭದಲ್ಲಿ ಇವರೆಲ್ಲ ಭಗವಂತನ ಪರಿವಾರದವರು ಅನ್ನೋ ಭಾವನೆಯಿಂದ ಆರಾಧನೆ ಮಾಡಬೇಕು. ನಾವು ಯಾವ್ದಾದ್ರೂ ಒಬ್ಬ ವ್ಯಕ್ತಿಯಿಂದ ಕೆಲಸ ಆಗ್ಬೇಕು ಅಂತಂದ್ರೆ ವ್ಯಕ್ತಿಗಳನ್ನ ನೀನೇ ಇಂದ್ರ ನೀನೇ ಚಂದ್ರ ಅಂತ ಪ್ರತಿಯೊಬ್ಬರ ಎದುರುಗಡೆಯಲ್ಲೂ ಹೋಗಿ ಅದೇ ಹೊಗಳಿಕೆ ಮಾತುಗಳನ್ನ ಆಡ್ತೇವೆ. ನಮ್ಮ ಕೆಲಸ ಆಗ್ಬಿಟ್ರೆ ಸಾಕು ಅಂತ. ಹಾಗೆ ಯಾವ ವ್ಯಕ್ತಿಗಳು ಅಯೋಗ್ಯರಾಗಿರ್ತಾರೋ ಆ ವ್ಯಕ್ತಿಗಳನ್ನ ಮಹಾಯೋಗ್ಯರು ಅಂತ ಹೊಗಳ್ತಾ ಇರ್ತೇವೆ. ಯಾರ ಆರಾಧನೆಯನ್ನ ಮಾಡಿ ಉನ್ನತಿಯನ್ನ ಪಡೆಯಬೇಕೋ ಅದನ್ನ ಮರೆತೇ ಬಿಟ್ಟಿರ್ತೇವೆ. ಯಾವ ವ್ಯಕ್ತಿಯ ಭಜನೆ ಮಾಡಬೇಕೋ ಅವನನ್ನ ಮರೆಯೋದು, ಯಾರು ಆ ಹೊಗಳಿಕೆಗೆ ಯೋಗ್ಯರಲ್ವೋ ಅವರನ್ನ ಮಹಾ ಉನ್ನತ ಸ್ಥಾನದಲ್ಲಿಟ್ಟು ಮೆರೆಸೋದು ಒಂದು. ಅಥವಾ ಉಳಿದ ದೇವತೆಗಳನ್ನ ಆರಾಧನೆ ಮಾಡಬೇಕಾದ್ರೆ ಇವರೆಲ್ಲರೂ ಕೂಡ ಭಗವಂತನ ಪರಿವಾರದವರು ಅಂತ ಆರಾಧನೆ ಮಾಡಬೇಕೇ ಹೊರತಾಗಿ ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನು ಕೂಡ ಸ್ವತಂತ್ರವಾಗಿ ಅರ್ಚನೆ ಮಾಡುವ ಹಾಗಿಲ್ಲ. ಸರ್ವೋತ್ತಮನಾದವನು ಒಬ್ಬನೇ ಆಗ್ಬೇಕು. ಎಲ್ಲರೂ ಎಲ್ಲರಿಗಿಂತ ಉತ್ತಮ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಯಾರಾದ್ರೂ ಒಬ್ಬರು ಎಲ್ಲರಿಗಿಂತ ಹಿರಿದಾದ ಸ್ಥಾನದಲ್ಲಿ ಕೂತಿರ್ಬೇಕು. ಇಲ್ಲ ಅಂತಂದ್ರೆ ನಾನು ದೊಡ್ಡ ಸ್ಥಾನದಲ್ಲಿದ್ದೇನೆ, ನಾನು ದೊಡ್ಡ ಸ್ಥಾನದಲ್ಲಿದ್ದೆ ಅಂತ ಪರಸ್ಪರ ನಮ್ಮಲ್ಲಿ ಹೇಗೆ ಕಲಹಗಳು ಹಾಗೆ ಕಲಹ. ದೇವನು ಒಬ್ಬ, ಉಳಿದವರೆಲ್ಲ ದೇವತೆಗಳು, ಆ ದೇವತೆಯ ಪರಿವಾರದವರು ಅನ್ನುವ ಭಾವನೆಯನ್ನ ನಾವು ಪೂಜೆ ಮಾಡುವ ಸಂದರ್ಭದಲ್ಲಿ ಇಟ್ಟುಕೊಂಡಿರ್ಬೇಕು. ಆದ್ರೆ ಈ ಭಾವನೆ ಬರೋದಿಲ್ಲ ನಮಗೆ. ಈ ಭಾವನೆ ಬರದೇನೆ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಇವರೆಲ್ಲ ಸ್ವತಂತ್ರರು, ಇವನೇ ಸರ್ವೋತ್ತಮ ಅನ್ನೋ ಭಾವನೆಯಿಂದ ಪೂಜೆ ಮಾಡಿಬಿಟ್ವಿ ಅಂತಂದ್ರೆ ಪಾರ್ವತಿಯನ್ನೇ ಸರ್ವೋತ್ತಮಳು ಅಂತ ಪೂಜೆ ಮಾಡಿದ್ರೆ ಅವಳಿಗೆ ಸಿಟ್ಟು ಬರುತ್ತೆ, ನನ್ನ ಗಂಡನ ಎದುರುಗಡೆಯಲ್ಲಿ ನಾನು ಸರ್ವೋತ್ತಮಳು ಅಂತ ಹೇಗೆ ಹೇಳ್ತೀಯ ಅಂತ. ಲಕ್ಷ್ಮೀ ದೇವಿಗೆ ನೀನೇ ಸರ್ವೋತ್ತಮಳು, ನನಗೆ ದುಡ್ಡು ಬೇಕಾಗಿದೆ ಕೊಡು ಅಂತ ಪೂಜೆ ಮಾಡಿದರೆ
ನನ್ನ ಗಂಡ ಇರಬೇಕಾದ್ರೆ ನನ್ನನ್ನ ಸರ್ವೋತ್ತಮ ಅಂತ ಹೇಗೆ ಪೂಜೆ ಮಾಡ್ತಿ? ನನ್ನ ಪೂಜೆಯನ್ನು ಮಾಡಬೇಕಾದ್ರೂ ನನ್ನ ಪತಿಯ ಜೊತೆಯಲ್ಲೇ ಪೂಜೆ ಮಾಡಬೇಕು ಅಂತ ಅವಳಿಗೂ ಸಿಟ್ಟು ಬರುತ್ತೆ. ಹಾಗಾಗಿ ಯಾವ ದೇವತೆಗಳ ಆರಾಧನೆಯನ್ನು ಮಾಡಬೇಕಾದ್ರೂ ಇವರೆಲ್ಲ ಆ ದೇವತೆಯ ಪರಿವಾರ ಅನ್ನುವಂತಹ ದೃಷ್ಟಿಯಿಂದ ಆರಾಧನೆ ಮಾಡಬೇಕು. ಆ ದೃಷ್ಟಿ ಇಲ್ಲದೇನೆ ಸ್ವತಂತ್ರವಾಗಿ ಆಯಾಯ ದೇವತೆಗಳನ್ನ ಅರ್ಚನೆ ಮಾಡುವುದರಿಂದ ಆಗುವ ದೊಡ್ಡ ಅಪರಾಧವನ್ನ ಮಹಿದಾಸ ರೂಪಿಯಾದಂತಹ ಪರಮಾತ್ಮ ಕಾಪಾಡಲಿ. ಆ ಅಪರಾಧಗಳನ್ನು ಮನ್ನಿಸಿ ನಮ್ಮನ್ನ ಕಾಪಾಡಲಿ. ಮಹಿದಾಸ ಐತರೇಯನ ಕಥೆಯು ಕೂಡ ಮುಂದೆ ಬರುತ್ತೆ, ಅಲ್ಲಿ ನೋಡೋಣ. ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್ ಕೂರ್ಮೋ ಹರಿರ್ಮಾಂ ನಿರಯಾದ ಶೇಷಾತ್. ಕೂರ್ಮರೂಪಿಯಾದಂತಹ ಪರಮಾತ್ಮ ಅಶೇಷಾತ್ ನಿರಯಾತ್ ಪ್ರಪಾತು ಅವತು. ನರಕಗಳಿಂದ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ಲಿ. ಯಾವ ನರಕಗಳು? ಅವೆಲ್ಲ ಇಂದಿನ ಸ್ಕಂದದ ಕೊನೆ ಭಾಗದಲ್ಲಿ ನರಕಗಳೆಲ್ಲ ಎಷ್ಟು ವಿಧವಾಗಿದೆ ಅನ್ನೋದನ್ನ ನೋಡಿದ್ದೇವೆ, ಗಮನಿಸಿದ್ದೇವೆ. ಅಶೇಷಾತ್ ನರಕಾತ್, ಈ ಎಲ್ಲ ಬಗೆಯ ನರಕದಿಂದ ಕೂರ್ಮರೂಪಿಯಾದಂತಹ ಪರಮಾತ್ಮ ಕಾಪಾಡಲಿ. ಮಂದರ ಪರ್ವತ ಕುಸಿದು ಬೀಳುವಾಗ ಮಂದರ ಪರ್ವತವನ್ನ ಸಮುದ್ರದಲ್ಲಿ ಬಿದ್ದು ಪುಡಿ ಪುಡಿಯಾಗದಂತೆ ಭದ್ರವಾದ ನೆಲೆಯನ್ನ ಕೊಟ್ಟು ಪರ್ವತವನ್ನು ಎತ್ತಿ ಹಿಡಿದಂತಹ ರೂಪ ಕೂರ್ಮರೂಪ. ಅಥವಾ ಚತುರ್ದಶ ಲೋಕಗಳನ್ನು ಕೂಡ ತನ್ನ ಬೆನ್ನ ಮೇಲೆ ಹೊತ್ತಿರುವಂತಹ ಶೇಷನನ್ನ, ತಲೆ ಮೇಲೆ ಹೊತ್ತಂತಹ ಶೇಷನನ್ನ ವಾಯುಕುರ್ಮ ಬೆನ್ನಿನ ಮೇಲೆ ಹೊತ್ತಿದೆ. ಆ ವಾಯುಕುರ್ಮವನ್ನ ತನ್ನ ಬೆನ್ನ ಮೇಲೆ ಹೊತ್ತಂತಹದ್ದು ವಿಷ್ಣು ಕುರ್ಮ. ಎಲ್ಲರನ್ನು ಹೊತ್ತುಕೊಂಡವನು ಕೂರ್ಮರೂಪಿಯಾದಂತಹ ಪರಮಾತ್ಮ. ಅಂತಹ ಪರಮಾತ್ಮನೇ ನೀನು ನನ್ನನ್ನು ಎಲ್ಲ ಆಪತ್ತಿನಿಂದ ಪರಿಹಾರ ಮಾಡು. ಯಾವ್ಯಾವ ನರಕಗಳು ಅಂತಿವೆಯೋ ಆ ನರಕದ ದ್ವಾರದಿಂದ ಮುಕ್ತನನ್ನಾಗಿ ಮಾಡಿ ನರಕದ ಕೂಪಕ್ಕೆ ಬೀಳದಂತೆ ನಿನ್ನ ಬೆನ್ನ ಮೇಲೆ ಹೊತ್ತುಕೊಂಡು ನಮ್ಮನ್ನು ರಕ್ಷಣೆ ಮಾಡು. ಕೂರ್ಮೋ ಹರಿರ್ಮಾಂ ನಿರಯಾದ ಶೇಷ. ಜೀವನದಲ್ಲಿ ಆರೋಗ್ಯವೇ ದೊಡ್ಡ ಭಾಗ್ಯ ಅಂತ ನಾವು ಹೇಳ್ತೇವೆ. ಆರೋಗ್ಯ ಒಂದಿಲ್ಲ ಅಂತಂದು ಹೇಳಿದ್ರೆ ಎಷ್ಟು ಸಂಪತ್ತಿದ್ರೂ ಕೂಡ ಆ ಸಂಪತ್ತೆಲ್ಲವೂ ಕೂಡ ಕಣ್ಣೆದುರುಗಡೆಯಲ್ಲಿ ಶೋಕೇಸಿಗೆ ಇಟ್ಟಂತಹ ವಸ್ತುಗಳಷ್ಟೇ ಅಪ್ರಯೋಜಕ. ನೋಡಿ ಸಂತೋಷ ಪಡ್ಬೇಕಷ್ಟೆ, ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಇದ್ದ ವಸ್ತುಗಳ ಅನುಭವ ಅದು ಸುಖ. ಅನುಭವದಿಂದ ಸುಖ ಬರುತ್ತೆ. ಆ ಸುಖಕ್ಕೋಸ್ಕರ ನಮ್ಮ ಪ್ರಯತ್ನ. ಅನುಭವಿಸೋದು ಎಲ್ಲಿವರೆಗೂ ಅನುಭವಿಸ್ತೇವೆ? ಎಲ್ಲಿವರೆಗೂ ದೇಹದಲ್ಲಿ ರೋಗಗಳು ಬಂದು ಅಡ್ಡಿಯನ್ನು ಉಂಟು ಮಾಡೋದಿಲ್ವೋ ಅಲ್ಲಿವರೆಗೂ ಬೇಕಾದಷ್ಟು ನಾವು ಹಾರಾಡ್ತೇವೆ, ಜಿಗದಾಡ್ತೇವೆ. ಬೇಕಾದ ಕೆಲಸಗಳೆಲ್ಲವನ್ನು ಕೂಡ ಸಂಪಾದನೆ ಮಾಡಿಕೊಳ್ಳುತ್ತೇವೆ. ಎಂದಿಗೆ ನಮ್ಮ ಸಾಮರ್ಥ್ಯ ಕಳಚಿ ಬಿತ್ತೋ, ಆರೋಗ್ಯದ ಭಾಗ್ಯ ಕೆಳಗಡೆ ಬಿತ್ತೋ, ಏನೋ ಒಂದು ಚಿಕ್ಕ ರೋಗ ಬಂತು ಅಂತಂದು ಹೇಳಿದ್ರೆ ಬಹಳಷ್ಟು ದುಃಖ ಪಡುತ್ತೇವೆ. ಚೆನ್ನಾಗಿ ನಗನಗ್ತಾ ಮಾತನಾಡ್ತಾ ಇದ್ದವರು ಕಣ್ಣಲ್ಲಿ ಒಂದು ಧೂಳಿನ ಕಣ ಬಿದ್ದರೆ ಸಾಕು, ಆ ಧೂಳಿನ ಕಣ ಅಲ್ಲೇ ಕಣ್ಣಲ್ಲಿ ಇದೆ ಅಂತಾದ್ರೆ ದಿವಸಗಟ್ಲೆ ಇನ್ನೊಬ್ಬರ ಜೊತೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಮುಖದಲ್ಲಿ ಮುಖವನ್ನು ಕೊಟ್ಟು ಇನ್ನೊಬ್ಬರ ಜೊತೆಯಲ್ಲಿ ಸರಿಯಾಗಿ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ಶೀತ ಬಂದಿದೆ, ಕಿವಿಯಲ್ಲಿ ಏನಾದ್ರು ನದಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಕಿವಿಯಲ್ಲಿ ನೀರು ಹೊಕ್ಕೊಂಡ್ ಬಿಡ್ತು ಅಂತಂದು ಹೇಳಿದ್ರೆ ಯಾರು ಏನು ಹೇಳ್ತಾ ಇದ್ದಾರೋ ಅದು ದೂರದಲ್ಲಿ ನಿಂತುಕೊಂಡು ಮಾತನಾಡಿದ್ರೆ ಕೇಳಿಸೋದೇ ಇಲ್ಲ. ಬಹಳ ಹಿಂಸೆಯನ್ನು ಅನುಭವಿಸ್ತೇವೆ. ಸ್ವಲ್ಪ ಜ್ವರ ಬಂದಿದೆ, ಎದ್ದು ಏಳ್ಲಿಕ್ಕೆ ಆಗೋದಿಲ್ಲ ಅಂತಂದು ಹೇಳಿದ್ರೆ ಎಂತಹ ದೊಡ್ಡ ಆತಂಕ. ಹಾಗಾದ್ರೆ ಜೀವನದಲ್ಲಿ ಒಂದೊಂದು ರೋಗಗಳು ಕೂಡ ಮನುಷ್ಯನನ್ನ ಜರ್ಜರಿತವಾಗಿ ಮಾಡಿಬಿಡುತ್ತೆ. ನಮಗಿಷ್ಟೆಲ್ಲ ದುಃಖಗಳು, ರೋಗಗಳು ಇವೆಲ್ಲ ಕಾಡೋದು ಅದಕ್ಕೆ ಮೂಲವಾದ ಕಾರಣ ಅಪಥ್ಯ. ಯಾವುದು ಆರೋಗ್ಯಕ್ಕೆ ಹಿತವಲ್ವೋ
ಅಂತಹದ್ದನ್ನ ಚೆನ್ನಾಗಿ ಭೋಗಿಸೋದು. ನಾವು ಬರೀ ದೈಹಿಕವಾದಂತಹ ರೋಗಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಜೀವನಿಗೆ ಸಂಬಂಧಪಟ್ಟಂತಹ ದೊಡ್ಡ ರೋಗಗಳು ಅಂತಂದ್ರೆ ಜನನ ಮರಣಗಳೆಂಬಂತಹ ದೊಡ್ಡ ರೋಗ, ಹುಟ್ಟು ಸಾವುಗಳ ರೋಗ. ಎಲ್ಲಿವರೆಗೂ ಈ ರೋಗಗಳು ದೇಹಕ್ಕಿರೋವರೆಗೂ ದುಃಖವನ್ನು ಅನುಭವಿಸಲೇಬೇಕು. ಹಾಗೆ ಜೀವನಿಗೆ ಎಲ್ಲಿವರೆಗೂ ಹುಟ್ಟು ಸಾವುಗಳ ಸಂಪರ್ಕ ಇದೆಯೋ ಅಲ್ಲಿವರೆಗೂ ಜೀವನಿಗೆ ದುಃಖ ತಪ್ಪಿದ್ದಲ್ಲ. ಸಂತೋಷವಾಗಿ ಸುಖವಾಗಿದ್ದೇವಲ್ಲ ಅಂತ ನಮ್ಗೆ ಅನ್ನಿಸಬಹುದು. ಅದು ಹೇಗೆ ಅಂತಂದ್ರೆ ಏನೋ ತುಂಬಾ ಜ್ವರ ಬಂದಾಗ ಅಥವಾ ಯಾವುದೋ ಒಂದು ಆಪರೇಷನ್ ಆದ್ಮೇಲೆ ಇಲ್ಲ ಸ್ವಲ್ಪ ಉಪ್ಪಿನಕಾಯಿ ತಿನ್ನಬಹುದು ಅಂತ ಹೇಳಿದಾಗ ಉಪ್ಪಿನಕಾಯಿನ ನಾಲಿಗೆಗೆ ನೆಕ್ಕಿಕೊಂಡ್ರೆ ಏನು ಸಂತೋಷ ಸಿಗತ್ತೋ ಆ ತರ ಸಂತೋಷ ತರ ಆಮೇಲೆ ಮತ್ತೆ ಪಥ್ಯವನ್ನೇ ಮಾಡ್ಬೇಕು. ಆ ಆಪರೇಷನ್ ದುಃಖವನ್ನು ಅನುಭವಿಸಲೇಬೇಕು. ಹಾಗೆ ಈ ಜನನ ಮರಣಗಳ ಸಂಪರ್ಕದಿಂದ ಜೀವನಿಗೆ ಏನು ದುಃಖವಾಗುತ್ತೋ ಇದು ಶಾಶ್ವತವಾದ ದುಃಖ. ಇದು ದೊಡ್ಡ ರೋಗಗಳು. ಈ ರೋಗಕ್ಕೆ ಕಾರಣವಾದಂತಹ ಅಪಥ್ಯ ಅಂತಂದ್ರೆ ಕಾಮನೆಗಳು. ತಿಳಿಯಬೇಕಾದದ್ದನ್ನ ತಿಳಿಯದೇ ಇರೋದು, ಯಾವ್ದನ್ನ ತಿಳಿಬಾರ್ದು ಅದನ್ನ ತಿಳಿದು ಬಿಡೋದು, ಇದು ದೊಡ್ಡ ಅಪಥ್ಯ. ಈ ಅಪಥ್ಯದಿಂದಾಗಿ ನಿರಂತರವಾಗಿ ಜನನ ಮರಣಗಳೆಂಬಂತಹ ರೋಗಗಳು ಜೀವನನ್ನ ಕಾಡ್ತಾ ಇರುತ್ತೆ. ದೇವತೆಗಳಿಗೆ ರೋಗವೇ ಇಲ್ಲ, ಹುಟ್ಟು ಸಾವುಗಳಿಲ್ಲ, ನಿರಂತರವಾಗಿ ಯುವಕರಾಗಿರ್ತಾರೆ. ಯಾಕೆ ಅಂದ್ರೆ ದೇವತೆಗಳು ಅಮೃತಾಂಧಸಾಹ, ದೇವತೆಗಳು ಅಮೃತವನ್ನು ಕುಡಿತಾರೆ. ಅಮೃತವನ್ನು ಕುಡಿಯೋದ್ರಿಂದ ದೇವತೆಗಳಿಗೆ ಉಪ್ಪಾಯ್ತು, ಶಕ್ತಿ ಕ್ಷೀಣವಾಯಿತು, ಇದ್ಯಾವುದೂ ಇಲ್ಲ, ಯಾವಾಗಲೂ ಯುವಕರ ಹಾಗೆ ಇರ್ತಾರೆ. ಹಾಗಾದ್ರೆ ನಮಗೂ ಕೂಡ ಈ ಜರೆ ಮತ್ತು ಮರಣ ಇವುಗಳು ಬರಬಾರ್ದು, ಹುಟ್ಟು ಸಾವುಗಳ ರೋಗ ತಪ್ಪಬೇಕು ಅಂತಂದ್ರೆ ಅಮೃತವನ್ನೇ ಕುಡಿಬೇಕು. ಅಮೃತವನ್ನು ಕುಡಿಬೇಕು ಅಂದ್ರೆ ಬಾಯಿಂದ ಕುಡಿದ್ರೆ ಮತ್ತೆ ಅದು ಸ್ವಲ್ಪ ಕಾಲ ದೇವತೆಗಳು ಇರ್ತಾರೆ, ಮತ್ತೆ ಈ ರಾಕ್ಷಸರೆಲ್ಲ ಬಂದು ಆಕ್ರಮಣ ಮಾಡಿದ್ರೆ ಮತ್ತೆ ಆ ಪದವಿಯನ್ನು ಬಿಟ್ಟು ಹೋಗ್ಬೇಕಾಗತ್ತೆ. ಆ ಥರದ ಅಮೃತ ಬೇಡ. ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ ಅಮೃತವನ್ನು ಕೊಟ್ಟು ನಮಗೆ ಅಪಥ್ಯದಿಂದ ಪಾರು ಮಾಡಲಿ. ಎಂತಹ ಅಮೃತ ಅದು? ಒಂದು ಜೈವಿಕವಾದಂತಹ ಜೀವನಿಗೆ ಸಂಬಂಧಪಟ್ಟ ಅಮೃತ ಅಂತಂದ್ರೆ ಭಗವಂತನ ತತ್ವಜ್ಞಾನವೆಂಬಂತಹ ಅಮೃತ. ಈ ತತ್ವಜ್ಞಾನ ಎಂಬ ಅಮೃತ ಬಂತು ಅಂತಂದ್ರೆ ಆ ಅಮೃತವನ್ನು ಕುಡಿದವರು ಮುಕ್ತರಾಗ್ತಾರೆ. ಮುಕ್ತರಾದವರಿಗೆ ಹುಟ್ಟು ಸಾವುಗಳ ಬಂಧ ಇಲ್ಲ. ಅದು ಬೇಕು. ಅದರ ಜೊತೆಯಲ್ಲಿ ಈ ಶರೀರದಲ್ಲಿ ಇದ್ದಾಗಲೂ ಕೂಡ ಪರಮಾತ್ಮನನ್ನ ಕೇಳುವಂತಹದ್ದು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಎಲ್ಲರೂ ಕೇಳಿಕೊಳ್ಳೋದಿದೆ. ಯಾವುದೇ ಆಯಾಸವಿಲ್ಲದೇನೆ ಮರಣ ಬರ್ಬೇಕು, ಪಟ್ಟಂತ ಹೋಗ್ಬಿಡ್ಬೇಕು. ವಿನಾ ದೈನ್ಯೇನ ಜೀವನಂ. ಯಾರ ಬಳಿಯಲ್ಲೂ ದೀನನಾಗಿ ಬದುಕಬಾರ್ದು, ದೇಹಿ ಅಂತ ಕೇಳಬಾರ್ದು, ನನಗೆ ಇದನ್ನ ಮಾಡು ಅದನ್ನ ಮಾಡು ಅಂತ ಕೇಳಬಾರ್ದು ಅಂತ ಎಲ್ಲರಿಗೂ ಅಭಿಲಾಷೆ ಇರುತ್ತೆ. ಹಾಗಿರ್ತೇವೋ ಬಿಡ್ತೇವೋ ಅದು ಬೇರೆ ವಿಷಯ, ಆದ್ರೆ ಅಭಿಲಾಷೆ ಅಂತೂ ಎಲ್ಲರಿಗೂ ಇದು ಇರತ್ತೆ. ಅನಾಯಾಸವಾಗಿ ಮರಣ ಬರಬೇಕು ಅಂದ್ರೆ ರೋಗಗಳು ಬರಬಾರ್ದು, ಅದು ಅನಾಯಾಸವಾದ ಮರಣ. ಅವ್ರು ಮಲಗಿದ್ರಿ, ಬೆಳಗ್ಗೆ ಏಳಲಿಲ್ಲ, ಯಾರಿಗೂ ಭಾರವಾಗ್ಲಿಲ್ಲ, ಅನಾಯಾಸವಾಗಿ ಮರಣವನ್ನು ಹೊಂದಿದ್ರು. ಅನಾರೋಗ್ಯ ಯಾರಿಗಾದ್ರೂ ಕಾಡ್ತಾ ಇತ್ತು ಅಂತಂದು ಹೇಳಿದ್ರೆ ಎಷ್ಟು ದುಃಖವನ್ನು ಅನುಭವಿಸ್ತಾರೆ. ನೋಡುವವರಿಗೆ ಮನಸ್ಸೆಲ್ಲ ಕರಗಿ ಹೋಗಿಬಿಡಬೇಕು. ಕಲ್ಲಿನಂಥ ಮನಸ್ಸು ಕೂಡ ಕರಗಿ ಹೋಗುವಂತಹ ರೋಗಗಳೆಲ್ಲ ನಮ್ಮ ಕಣ್ಣೆದುರುಗಡೆಯಲ್ಲಿ ಕಾಣಿಸ್ತಾ ಇರುತ್ತೆ. ಏನೋ ಒಂದು ಆಪತ್ತಿನ ಸಂದರ್ಭದಲ್ಲಿ ಯಾವ್ದಾದ್ರೂ ಒಂದು ಆಸ್ಪತ್ರೆಗೆ ಹೋಗಿಬಿಟ್ವಿ ಅಂತಂದ್ರೆ ನಮ್ಮ ಮನಸ್ಸಿನ ಭಾವನೆಗಳೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಹೇಗಿದೆ ಅಲ್ಲ ಜಗತ್ತು, ಎಷ್ಟು ದುಃಖವನ್ನು ಅನುಭವಿಸುವ ಜನರಿದ್ದಾರೆ. ಭಗವಂತ ನಮಗೆ ಇಷ್ಟ ಆರೋಗ್ಯವನ್ನು ಕೊಟ್ಟಿದ್ದಾನೆ, ದೇವರೇ ನಿನಗೆ ನಮಸ್ಕಾರ ಅಂತ ಅಲ್ಲಿಯೇ ಹೇಳಬೇಕು ಅಂತ ಅನ್ನಿಸಿಕೊಳ್ಳುತ್ತೇವೆ. ಆ ಆರೋಗ್ಯ ಭಾಗ್ಯವನ್ನ ಪರಮಾತ್ಮ ಯಾವಾಗ್ಲೂ ಕೊಡ್ಬೇಕು. ಈ ಆರೋಗ್ಯ ಭಾಗ್ಯವಾಗೋದು ಯಾವಾಗ ಅಂತಂದು ಹೇಳಿದ್ರೆ, ದೊಡ್ಡ ಸಂಪತ್ತಾಗೋದು ಯಾವಾಗ ಅಂತಂದ್ರೆ ಆ ಕೊಟ್ಟ ಆರೋಗ್ಯವನ್ನ ಸದುಪಯೋಗ ಪಡಿಸಿಕೊಂಡು ಭಗವಂತನಿಗೋಸ್ಕರವಾಗಿ ಮೀಸಲಿಟ್ಟಾಗ. ಅಪಥ್ಯದಿಂದ ಪಾರು ಮಾಡಿ ಭಗವಂತನೇ ನೀನು ನನಗೆ ರಕ್ಷಣೆಯನ್ನು ಕೊಡು, ಆರೋಗ್ಯ ಭಾಗ್ಯವನ್ನು ಕೊಡು. ಮಾನಸಿಕವಾದ ಆರೋಗ್ಯ, ದೈಹಿಕವಾದ ಆರೋಗ್ಯ. ಮಾನಸಿಕವಾದ ಆರೋಗ್ಯ ಸರಿ ಇತ್ತು, ದೈಹಿಕವಾದ ಆರೋಗ್ಯ ಸರಿ ಇತ್ತು ಅಂತಂದು ಹೇಳಿದ್ರೆ ಜೀವ ನೆಮ್ಮದಿಯಿಂದ ಬದುಕ್ತಾನೆ. ದೈಹಿಕ ಆರೋಗ್ಯ ಚೆನ್ನಾಗಿದೆ, ಮನಸ್ಸಿನಲ್ಲಿ ಏನೋ ಒಂದು ಕಿರಿಕಿರಿ ಅಂತಂದ್ರೆ ಆ ಜೀವ ಸುಖವಾಗಿರ್ಲಿಕ್ಕೆ ಆಗೋದಿಲ್ಲ.
ಎರಡು ತರದ ಆರೋಗ್ಯವನ್ನು ಧನ್ವಂತರಿ ರೂಪಿಯಾದಂತಹ ಪರಮಾತ್ಮನೇ ನನಗೆ ಕೊಡು. ದ್ವಂದ್ವಾದ್ ಭಯಾತ್ ಋಷಭೋ ನಿರ್ಜಿತಾತ್ಮ. ಜೀವನದಲ್ಲಿ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಒಂದು ದುಃಖ, ಆ ನಂತರದಲ್ಲಿ ಸುಖ, ಸುಖ ಅದರ ನಂತರದಲ್ಲಿ ದುಃಖ, ದುಃಖದ ನಂತರದಲ್ಲಿ ಸುಖ. ಇವುಗಳು ಎಂದಿಗೂ ಬಿಡೋದಿಲ್ಲ. ನಾವು ಸುಖಕ್ಕೋಸ್ಕರ ಅಂತ ಬಹಳ ಪ್ರಯತ್ನ ಮಾಡಬೇಕಾಗಿಲ್ಲ. ದುಃಖವನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತಾನು ಬಹಳ ಪ್ರಯತ್ನ ಮಾಡಬೇಕಾಗಿಲ್ಲ. ನಮಗ್ ಬೇಕು ಅಂದ್ರು ಬೇಡ ಅಂದ್ರು ದುಃಖಗಳು ಮತ್ತು ಸುಖಗಳು ಬರ್ತಾನೆ ಇರುತ್ತೆ. ಆದ್ರೆ ನಮಗೆಲ್ಲರಿಗೂ ಇರೋದು ಸುಖಮೇವ ಮೇಸ್ಯ ದುಃಖಂ ಮನಾಗಪಿ ಮಾಭೂತ್. ಯಾವಾಗ್ಲೂ ನಮಗೆ ಸುಖವೇ ಇರಬೇಕು, ದುಃಖವು ಎಂದೆಂದಿಗೂ ಮನಸ್ಸಿನಲ್ಲೂ ನಮಗದು ಯೋಚನೆಗೆ ಬರಬಾರದು ದುಃಖ ಅಂತಾನೆ ನಮ್ಮೆಲ್ಲರಿಗೂ ಇರುತ್ತೆ. ಆದ್ರೆ ದುಃಖ ಬರಬಾರ್ದು ಅಂತ ಅಂದುಕೊಂಡ್ರೆ ದುಃಖ ಬಾರದೇ ಇರೋದಿಲ್ಲ. ಹಗಲಾಗಿದೆ ರಾತ್ರಿ ಆಗಬಾರ್ದು ಅಂತ ಅಂದುಕೊಂಡ್ರೆ ರಾತ್ರಿ ಆಗದೇ ಇರೋದಿಲ್ಲ. ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕು, ರಾತ್ರಿ ಆದ್ಮೇಲೆ ಮತ್ತೆ ಹಗಲು ಬರಲೇಬೇಕು. ಹಗಲು ರಾತ್ರಿಗಳು ಹೇಗೆ ನಿರಂತರವೋ ಅದೇ ರೀತಿಯಾಗಿ ಸುಖ ದುಃಖಗಳು ಕೂಡ ಜೀವನದಲ್ಲಿ ನಿರಂತರ. ಹಾಗಾದ್ರೆ ನಾವೇನು ಮಾಡಿಕೊಳ್ಬೇಕು ಅಂದ್ರೆ, ಹಗಲು ರಾತ್ರಿಗಳಾದಾಗ ಭಯಗೊಳ್ಳದೇ ಇರುವ ಹಾಗೆ ಮನಸ್ಸನ್ನ ಸಜ್ಜು ಮಾಡಿಕೊಳ್ಬೇಕು ಅಷ್ಟೇ. ಇದನ್ನು ಬಿಟ್ಟು ಮತ್ತೊಂದು ಮಾರ್ಗ ಇಲ್ಲ. ಹಗಲು ರಾತ್ರಿಗಳೇ ಆಗಬಾರ್ದು, ಆಗದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆಗೇ ಆಗತ್ತೆ. ಆದರೆ ಆ ಹಗಲು ರಾತ್ರಿಗಳಲ್ಲಿಯೂ ಕೂಡ ಮನಸ್ಸು ಭಯಗೊಳ್ಳಬಾರ್ದು ಅಂತಂದ್ರೆ ಮನೆಯಲ್ಲಿ ಲೈಟ್ ಹಾಕೊಳ್ಳಿ. ಹಾಗೆ ಸುಖ ದುಃಖಗಳಲ್ಲಿ ಈ ದ್ವಂದ್ವಗಳು ಬಂದಾಗ ಸುಖದ ಹುಮ್ಮಸ್ಸಿನಲ್ಲಿ ಕೆಲವೊಮ್ಮೆ ಅತಿಯಾದ ಬಾಯಿ ಬಡುಕತನದಿಂದಾಗಿ ಅಹಂಕಾರದಿಂದ ವರ್ತನೆ ಮಾಡಿಬಿಡ್ತೇವೆ. ದುಃಖ ಬಂದಾಗ ನಾಲ್ಕಾರು ಜನರ ಎದುರುಗಡೆಯಲ್ಲಿ ಅವಮಾನವಾದಾಗ ಕುಗ್ಗಿ ಹೋಗಿ ಆತ್ಮಹತ್ಯೆ ಮುಂತಾದಂತಹ ಅನರ್ಥಗಳಿಗೆ ದಾಸರಾಗಿ ಹೋಗ್ತೇವೆ, ಅಥವಾ ಮಧ್ಯ ವ್ಯಸನಿಗಳಾಗಿ ದುಶ್ಚಟಗಳಿಗೆ ಬಲಿಯಾಗಿ ಹೋಗಿ ಬಿಡುತ್ತಾರೆ. ಈ ಸುಖ ದುಃಖಗಳ ಪ್ರವಾಹ ಎಂದಿಗೂ ಬರದೇ ಇರೋದಿಲ್ಲ, ನಿರಂತರವಾಗಿ ಬಂದೇ ಬರುತ್ತೆ. ಆದರೆ ಈ ದ್ವಂದ್ವಗಳಲ್ಲಿ ಸಹಿಷ್ಣುಗಳಾಗುವಂತಹ, ಆ ಸುಖ ಬರಲಿ ದುಃಖ ಬರಲಿ ಅವುಗಳನ್ನ ಸಮಾನವಾದ ಮನಸ್ಸಿನಿಂದ ಸ್ವೀಕಾರ ಮಾಡುವ ಶಕ್ತಿಯನ್ನ ಪರಮಾತ್ಮ ಕೊಡ್ಲಿ. ಅದನ್ನ ಋಷಭ ರೂಪಿಯಾದ ಪರಮಾತ್ಮನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಋಷಭ ರೂಪಿಯಾದ ಪರಮಾತ್ಮನ ಕಥೆಯನ್ನ 5ನೇ ಸ್ಕಂದದಲ್ಲಿ, ಹಿಂದಿನ ಸ್ಕಂದದಲ್ಲಿಯೇ ಕೇಳಿದ್ದೇವೆ. ಅವನು ಅಶ್ಮಕಬಳಹ, ಅವನಿಗೆ ದೊಡ್ಡದಾದಂತಹ ರಾಜ್ಯ ಸಂಪತ್ತಿತ್ತು. ಸಾಕ್ಷಾತ್ ಪರಮಾತ್ಮನೇ ಋಷಭ ರೂಪನಾಗಿ ಅವತಾರ ಮಾಡಿದವನು. ಅಂತಹ ಋಷಭ ರೂಪಿಯಾದಂತಹ ಪರಮಾತ್ಮ ಭರತನೇ ಮೊದಲಾದಂತಹ ತನ್ನ 100 ಜನ ಮಕ್ಕಳನ್ನ ಕರೆದು ಅವರಿಗೆ ಉಪದೇಶವನ್ನು ಕೊಟ್ಟು ಇಡೀ ಭೂಲೋಕದ ಆಧಿಪತ್ಯವನ್ನ ಬಿಟ್ಟು ವಿರಕ್ತನಾಗಿ ಸನ್ಯಾಸ ಜೀವನವನ್ನು ನಡೆಸಿದವನು ಋಷಭ ರೂಪಿಯಾದ ಪರಮಾತ್ಮ. ಕಾಂಕಟ ಕರ್ನಾಟಕ ಅಂತ ಈ ಕೊಡಗು ಕರ್ನಾಟಕದ ಅನೇಕ ಪ್ರದೇಶಗಳಿಗೆ, ಕೊಲ್ಲೂರು ಮುಂತಾದ ಭಾಗಗಳಿಗೆ ಬಂದಿದ್ದಾನೆ ಅಂತ ನಾವು ಅವನ ಕಥೆಯನ್ನು ಕೇಳಿದ್ದೇವೆ ಹಿಂದೆ. ಅವನು ಸನ್ಯಾಸ ಜೀವನದಲ್ಲಿ ಯಾರು ಏನಂದ್ರೂ ಕೂಡ ಅದನ್ನ ತಲೆಗೆ ಹಚ್ಚಿಕೊಳ್ಳದೇನೆ ನಿರ್ವಿಣ್ಣನಾಗಿ, ಯಾವುದೇ ವಿಧವಾದಂತಹ ಮಾನಸಿಕ ವ್ಯಥೆಗಳಿಲ್ಲದೇನೆ ನಿರ್ವೇದದಿಂದ ಆ ಎಲ್ಲ ದ್ವಂದ್ವಗಳಿಂದಾಗಿ ಮೀರಿ ಜೀವನವನ್ನು ನಡೆಸಿದವನು. ಅಂತಹ ಋಷಭರೂಪಿಯಾದಂತಹ ಪರಮಾತ್ಮ ನಮ್ಮನ್ನ ದ್ವಂದ್ವ ಸಹಿಷ್ಣುಗಳಾಗುವಂತೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದ್ವಂದ್ವಾದ್ ಭಯಾತ್ ಋಷಭೋ ನಿರ್ಜಿತಾತ್ಮ ಯಜ್ಞಶ್ಚ ಲೋಕಾದಥ ತತ್ಕೃತಾನ್ನೋ ಬಲೋ ಗಣಾತ್ ಕ್ರೋಧವಶಾತ್ ಅಹೀಂದ್ರಃ. ಯಜ್ಞಶ್ಚ ಲೋಕಾದ್ ಅಥ ತತ್ಕೃತಾನ್ನಃ. ಯಜ್ಞರೂಪಿಯಾದಂತಹ ಪರಮಾತ್ಮ ಲೋಕದಲ್ಲಿ ನಮಗೆ ಜನರಿಂದ ನಾವು ತಪ್ಪು ಮಾಡ್ಲಿ ಮಾಡದೇ ಇರಲಿ ಅನೇಕ ಆಪತ್ತುಗಳು ಬಂದು ಒದಗ್ತಾ ಇರುತ್ತೆ. ಅಂತಹ ಎಲ್ಲ ಆಪತ್ತುಗಳಿಂದ ನಮ್ಮನ್ನ ಪರಿಹಾರ ಮಾಡ್ಲಿ. ಯಜ್ಞನಾಮಕನಾದ ಪರಮಾತ್ಮನನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಯಜ್ಞರೂಪಿಯಾದಂತಹ ಪರಮಾತ್ಮ ಆಕೂತಿಯ ಮಗ. ನಾವು ಸ್ವಯಂಭೂಮನು ಅಂತ ಯಾರ
ವಂಶದಲ್ಲಿ ಬಂದವರು ಅಂತ ಹೇಳ್ತಾ ಇದ್ದೆವು. ಆಕೂತಿ 3 ಜನ ಅವನಿಗೆ ಹೆಣ್ಣು ಮಕ್ಕಳು, ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂತ 3 ಜನ ಹೆಣ್ಣು ಮಕ್ಕಳು. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಏನೇ ಹೇಳಿದ್ವೋ ಆ ಆಕೂತಿಯ ಮಗ ಯಜ್ಞನಾಮಕನಾದ ಪರಮಾತ್ಮ. ಅವನನ್ನ ಸ್ವಯಂಭೂಮನು ಚೆನ್ನಾಗಿ ಈಶಾವಾಸ್ಯ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ಸ್ತೋತ್ರವನ್ನ ಕೇಳಿ ದೈತ್ಯರಿಗೆಲ್ಲ ಬಹಳ ಸಿಟ್ಟು ಬಂದಿದೆ. ಆ ಯಜ್ಞನಾಮಕನಾದಂತಹ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ದನ್ನ ಕೇಳಲಿಕ್ಕಾಗದೇನೆ ಅವರು ಎಲ್ಲರೂ ಇವನ ಮೇಲೆ ಆಕ್ರಮಣ ಮಾಡಿದ್ದಾರೆ. ಸ್ವಯಂಭೂಮನವನ್ನ ಸಂಹಾರ ಮಾಡಬೇಕು ಅಂತ ಆಕ್ರಮಣ ಮಾಡಿದ್ದಾರೆ. ಅವನು ಮಾಡಿದ ಕೆಟ್ಟ ಕೆಲಸ ಅಲ್ಲ, ಒಳ್ಳೆಯ ಕೆಲಸವೇ, ಆದರೆ ಅದನ್ನು ಸಹಿಸ್ಲಿಕ್ಕೆ ಆಗ್ಲಿಲ್ಲ, ಪೀಡೆ ಉಂಟಾಗ್ತಾ ಇದೆ. ಹಾಗೆ ನಾವು ಸತ್ಕರ್ಮಗಳನ್ನ ಮಾಡ್ತಾ ಇರ್ತೇವೆ. ನಾವು ಸತ್ಕರ್ಮಗಳನ್ನ ಮಾಡ್ಲಿಕ್ಕೂ ಅನೇಕ ಜನರಿಂದ ನಮಗೆ ಆಪತ್ತುಗಳಿರುತ್ತೆ, ಪೀಡೆಯನ್ನು ಕೊಡ್ತಾ ಇರ್ತಾರೆ, ಹಂಗಿಸ್ತಾ ಇರ್ತಾರೆ. ಅಥವಾ ಯಾವುದೋ ಒಂದು ಸತ್ಕರ್ಮವನ್ನು ಮಾಡ್ಲಿಕ್ಕೆ ಹೊರಟಾಗ ಅದಕ್ಕೆ ವಿಘ್ನವನ್ನು ಮಾಡ್ಲಿಕ್ಕೆ ಅಂತ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಇವನದ್ದು ಎಲ್ಲಿ ತಪ್ಪಾಯ್ತು ಅಲ್ಲಿಗೆ ಚೆನ್ನಾಗಿ ಇವನನ್ನ ಅಂಜಿಸಿ ಇವನಿಗೆ ಬೈದ್ರ ಆಯ್ತು ಅಂತ ಇವನನ್ನ ಕೆಳಗಡೆ ಹಾಕ್ಲಿಕ್ಕೋಸ್ಕರವಾಗಿಯೇ ಅನೇಕ ವಿಧವಾಗಿ ಕಾಯ್ತಾ ಇರ್ತಾರೆ ಅನೇಕ ಜನರು. ಮನೆಯಲ್ಲಿ ದೇವ ಪೂಜೆಯನ್ನು ಮಾಡುವ ಹಾಗಿಲ್ಲ. ದೇವತಾ ಉದ್ದೇಶದಿಂದ ಬಹಿರಂಗವಾಗಿ ಹಾಡುಗಳನ್ನ ಹಾಕುವ ಹಾಗಿಲ್ಲ, ಪೆಂಡಾಲುಗಳನ್ನ ಹಾಕಿ ಅಲ್ಲಿ ಸಂಕೀರ್ತನೆಯನ್ನ ಮಾಡುವ ಹಾಗಿಲ್ಲ ಅಂತ ಈಗಲೂ ಭಾರತ ದೇಶದ ಅನೇಕ ಭಾಗಗಳಲ್ಲಿ ಇದಕ್ಕೆಲ್ಲ ರೆಸ್ಟ್ರಿಕ್ಷನ್ಸ್ಗಳಿವೆ. ಆದರೆ ಈ ಸಾಮಾಜಿಕ ಪೀಡೆಗಳೇನಿದೆಯೋ ಈ ಪೀಡೆಗಳಿಂದ ನಮ್ಮನ್ನ ರಕ್ಷಣೆ ಮಾಡಿ ಭಗವಂತ ನಿನ್ನ ಆರಾಧನೆಗೆ ತೊಡಕುಂಟಾಗದೇ ಇರುವ ಹಾಗೆ ಕಾಪಾಡುವಂತ ಯಜ್ಞರೂಪಿಯಾದಂತಹ ಪರಮಾತ್ಮನನ್ನ ಇಂದ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಬಲೋ ಗಣಾತ್ ಕ್ರೋಧವಶಾದಹೀಂದ್ರ. ಅಹೀಂದ್ರ ಸರ್ಪಗಳಿಗೆ ಅಧಿಪತಿಯಾದವನು ಶೇಷ. ಆ ಶೇಷ ಬಲರಾಮನಾಗಿ ಅವತಾರ ಮಾಡಿದ್ದಾನೆ. ಆ ಬಲರಾಮನ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಶುಕ್ಲಕೇಶ ಆವೇಶ ಬಲರಾಮನಲ್ಲಿ ಇದೆ. ನಾವು ಪೃಥು ಚಕ್ರವರ್ತಿಯಲ್ಲಿ ಭಗವಂತನ ಆವೇಶ, ರಾಜರಾಜೇಶ್ವರ ರೂಪದಿಂದ ಭಗವಂತ ಆವಿಷ್ಟನಾಗಿದ್ದಾನೆ ಅಂತ ಹೇಗೆ ಹೇಳ್ತೇವೋ ಅದೇ ರೀತಿಯಾಗಿ ಬಲರಾಮನಲ್ಲಿ ಶುಕ್ಲಕೇಶ ಎಂಬಂತಹ ಭಗವಂತನ ರೂಪದ ಆವೇಶ ಇದೆ. ಅಂತಹ ಆ ಭಗವಂತನ ಆವೇಶದಿಂದ ಕೂಡಿಕೊಂಡಂತಹ ಬಲರಾಮನೇ, ನೀನು ಶೇಷದೇವರ ಅವತಾರನಾಗಿದ್ದಿ. ನಿನ್ನ ಅಂತರ್ಗತನಾದಂತಹ ಸಂಕರ್ಷಣ ರೂಪಿಯಾದ ಪರಮಾತ್ಮ ವಿಷ ಸರ್ಪಗಳಿಂದ, ವಿಷ ಜಂತುಗಳಿಂದ ಬರುವ ಆಪತ್ತುಗಳನ್ನು ಪರಿಹಾರ ಮಾಡಲಿ. ಕ್ರೋಧವಶಾತ್, ಕ್ರೋಧವಶರು ಅಂತಂದು ಹೇಳಿದರೆ ಸರ್ಪಗಳ ಸಮುದಾಯ, ಅದು ಒಂದು ಗಣ. ಅದು ಅಂದ್ರೆ ವಿಷಕಾರುವವರು ಅಂತ ಅರ್ಥ. ವಿಷಕಾರುವವರು ಬರೀ ಸರ್ಪಗಳಷ್ಟೇ ಅಲ್ಲ, ಮನುಷ್ಯರೆಲ್ಲ ವಿಷಕಾರ್ತಾರೆ. ಬಾಯಲ್ಲಿ ಚೆನ್ನಾಗಿ ಮಾತನಾಡಿ ಮನಸ್ಸಿನಲ್ಲಿ ವಿಷಕಾರುವಂತಹ ಜನರಿದ್ದಾರೆ, ಬಾಯಿಯಲ್ಲೂ ಮನಸ್ಸಿನಲ್ಲೂ ಎರಡೂ ಕಡೆಯಲ್ಲಿ ವಿಷಕಾರುವಂತಹ ವ್ಯಕ್ತಿಗಳಿದ್ದಾರೆ. ಅಂತಹ ಎಲ್ಲ ವ್ಯಕ್ತಿಗಳಿಂದ ಬಲರಾಮ ನೇಗಿಲನ್ನ ಚೆನ್ನಾಗಿ ಎಳೆದು ಭೂಮಿಯನ್ನ ಹಸನಾಗಿ ಮಾಡುವಂತೆ ಅಂತಹ ದುಷ್ಟರೆಲ್ಲರನ್ನು ಕೂಡ ಸದೆಬಡೆದು ನಮಗೆ ಅನುಕೂಲವನ್ನು ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದ್ವೈಪಾಯನೋ ಭಗವಾನ ಪ್ರಬೋಧಾತ್ ಬುದ್ಧಸ್ತು ಪಾಖಂಡಿ ಗಣಾತ್ ಪ್ರಮಾದಾತ್ ಕಲ್ಕಿ ಕಲೆ ಕಾಲಮಲಾತ್ ಪ್ರಪಾತೋ ಧರ್ಮಾವನಾಯೋರು ಕೃತಾವತಾರಃ. ನಾವೆಲ್ಲ ಈಗ ವೇದವ್ಯಾಸರು ರಚನೆ ಮಾಡಿದಂತಹ ಭಾಗವತ ಗ್ರಂಥವನ್ನ ಓದ್ತಾ ಇದ್ದೇವೆ. ಅವರನ್ನು ಕುರಿತು ಪ್ರಾರ್ಥನೆ ಮಾಡೋದು. ಇಂದ್ರ ವೇದವ್ಯಾಸ ರೂಪಿಯಾಗಿ ವೇದಗಳನ್ನು ವಿಭಾಗ ಮಾಡಿಕೊಟ್ಟು ವೇದಗಳ ಅರ್ಥವನ್ನು ತಿಳಿಸಿಕೊಡುವಂತಹ ಪುರಾಣಗಳನ್ನ, ಮಹಾಭಾರತವನ್ನ, ಭಾಗವತವೇ ಮೊದಲಾದ ಮಹಾಪುರಾಣಗಳನ್ನ ರಚನೆ ಮಾಡಿದಂತಹ ವೇದವ್ಯಾಸರೇ, ನೀವೇನೋ ಪುಸ್ತಕಗಳನ್ನ ಬರೆದು ದೊಡ್ಡ ದೊಡ್ಡ ಗ್ರಂಥಗಳನ್ನ ಬರೆದಿಟ್ಟಿದ್ದೀರಿ, ಎಲ್ಲ ಜ್ಞಾನವೂ ಕೂಡ ಲೈಬ್ರರಿಯಲ್ಲಿದೆ ಅಷ್ಟೇ, ನಮ್ಮ ತಲೆಯಲ್ಲಿ ಯಾವ ಜ್ಞಾನವೂ ಇಲ್ಲ. ಪುಸ್ತಕಗಳಿರೋದು ಲೈಬ್ರರಿಯಲ್ಲಿ, ಅಜ್ಞಾನ ಇರೋದು ನಮ್ಮ ತಲೆಯಲ್ಲಿ.
ಎರಡೂ ಒಂದ್ ಕಡೆಯಲ್ಲಿ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನಮ್ಮ ಅಜ್ಞಾನ ಹೋಗೋದಿಲ್ಲ. ಪಕ್ಕದ ಮನೆಯಲ್ಲಿ ಲೈಟ್ ಹತ್ತಿದೆ, ನಮ್ಮ ಮನೆಯಲ್ಲಿ ಕತ್ಲೆ ಯಾಕೆ ಹೋಗೋದಿಲ್ಲ ಅಂತಂದ್ರೆ, ಬೆಳಕು ಮತ್ತು ಕತ್ತಲಿದ್ದಲ್ಲಿ ಬೆಳಕನ್ನ ಹಚ್ಚಬೇಕು, ಆವಾಗ ಕತ್ತಲು ಓಡಿ ಹೋಗುತ್ತೆ. ನೀವು ಗ್ರಂಥಗಳನ್ನೇನೋ ಬರೆದಿದ್ದೀರಿ, ಎಲ್ಲ ಗ್ರಂಥಗಳಲ್ಲಿ ಜ್ಞಾನದ ಭಂಡಾರವೇ ಇದೆ. ಗ್ರಂಥಗಳು ನಮ್ಮನೆ ಸೂಟ್ ಕೇಸಲ್ಲಿ ಕಪಾಟಗಳಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ದೇವೆ. ಸರಸ್ವತಿ ಪೂಜೆ ದಿವಸ ಚೆನ್ನಾಗಿ ಅವುಗಳನ್ನು ಪೂಜೆ ಮಾಡಿ ಜಾಗಂಟೆ ಬಾರಿಸಿ ಚೆನ್ನಾಗಿ ಆರತಿಯನ್ನು ಮಾಡಿ ವಾಪಸ್ ಹಾಗೆ ಇಟ್ಟುಬಿಡ್ತೇವೆ. ಜ್ಞಾನ ಎಲ್ಲ ಪುಸ್ತಕದಲ್ಲಿಯೇ ಇದೆ. ಪುಸ್ತಕದಲ್ಲಿರುವಂತಹ ಜ್ಞಾನ ಸ್ವಲ್ಪ ನಮ್ಮ ಮಸ್ತಕಕ್ಕೆ ಹೋಗುವ ಹಾಗೆ ಅನುಗ್ರಹ ಮಾಡಿ, ನಮ್ಮ ಅಜ್ಞಾನವನ್ನ ಪರಿಹಾರ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದ್ವೈಪಾಯನಃ ಭಗವಾನ್ ಅಪ್ರಬೋಧಾತ್. ನಮಗೆ ಅಜ್ಞಾನ ತಲೆಯಲ್ಲಿ ಪೂರ್ತಿಯಾಗಿ ಗಟ್ಟಿಯಾಗಿ ಏನು ಗಟ್ಟಿಯಾದ ಕೆಸರಿನ ಹಾಗೆ ತಲೆಯಲ್ಲಿ ಸೇರಿಕೊಂಡು ಬಿಟ್ಟಿದೆ. ಅಂತಹ ಅಜ್ಞಾನವನ್ನ ನಮ್ಮಿಂದ ದೂರ ಮಾಡಿ. ಅಷ್ಟೇ ಅಲ್ಲ, ಬುದ್ಧ ರೂಪಿಯಾದಂತಹ ಪರಮಾತ್ಮ ನಾಸ್ತಿಕವಾದದಿಂದ ನಮ್ಮನ್ನು ರಕ್ಷಣೆ ಮಾಡ್ಲಿ. ಅನೇಕ ಜನ ದೇವರೇ ಇಲ್ಲ ಅಂತ ಹೇಳುವವರಿದ್ದಾರೆ. ದುರ್ಜನರ ಸಹವಾಸ ಹೆಜ್ಜೆಯನ್ನು ಕಡಿದಂತೆ ಅಂತ ಕನ್ನಡದ ಗಾದೆ ಮಾತು. ದುರ್ಜನರ ಸಹವಾಸಕ್ಕೆ ಸಿಕ್ಕರು ಅಂತಾದ್ರೆ, ಅಜಾಮಿಳನ ಕಥೆಯಲ್ಲಿ ಆದ ಹಾಗೆ ದುಷ್ಟ ಸ್ತ್ರೀಯ ಸಹವಾಸವಾಯಿತು ಅಂತಂದ್ರೆ ಇಡೀ ಜೀವನ ಹೇಗೆ ವ್ಯರ್ಥವಾಯಿತು ಅಂತ ನಾವು ಗಮನಿಸಿದ್ದೇವೆ, ಎಂಥ ದೊಡ್ಡ ಅನರ್ಥಕ್ಕೊಳಗಾದ ಅಂತ. ಹಾಗೆ ದುರ್ಜನರ ಸಂಘ ಬಹಳ ದೊಡ್ಡ ಆಪತ್ತಿಗೆ ಕಾರಣವಾಗತ್ತೆ, ಜೀವನದ ದೊಡ್ಡ ಗುರಿಯಿಂದ ನಮ್ಮನ್ನು ವಿಮುಖರಾಗುವ ಹಾಗೆ ಮಾಡುತ್ತೆ. ನಾಸ್ತಿಕವಾದದ ಪ್ರಭಾವದಿಂದ ನಮ್ಮನ್ನ ಬುದ್ಧರೂಪಿಯಾದಂತಹ ಪರಮಾತ್ಮ ರಕ್ಷಣೆ ಮಾಡ್ಲಿ. ಕಲಿಕಾಲದಲ್ಲಿ ಉಂಟಾಗುವ ದೋಷಗಳೇನಿದೆಯೋ ಆ ದೋಷಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ಲಿ. ನಾವೆಲ್ಲ ಕಲಿಯುಗದಲ್ಲಿ ಇದ್ದೇವೆ. ಇನ್ನು ಪ್ರಾರಂಭದ 5112 ವರ್ಷಗಳೋ ಎಷ್ಟೋ ಆಗಿದೆ, ಅಷ್ಟೇ ವರ್ಷಗಳಾಗಿದ್ರೂ ಕೂಡ ಎಷ್ಟೆಲ್ಲ ಕಲಿಯ ಪ್ರಭಾವ ಕಾಣಿಸ್ತಾ ಇದೆ. ಆದರೂ ಇಂತಹ ದೊಡ್ಡ ಆಪತ್ತುಗಳಿಂದ ನೀನು ಹುಟ್ಟಿ ಬರುವುದೇ ಈ ಉದ್ದೇಶದಿಂದ. ಆದ್ದರಿಂದ ಕಲಿಯ ಪ್ರಭಾವ ನಮ್ಮ ಮೇಲೆ ಆಗದೇ ಇರುವ ಹಾಗೆ ಮಾಡಿ, ಆ ಕಲಿಯ ಪ್ರಭಾವವನ್ನು ಹಿಮ್ಮೆಟ್ಟಿಸುವಂತಹ ನಿನ್ನ ನಾಮಸ್ಮರಣೆಯ ನೆನಪನ್ನ ನಮ್ಮ ಮನಸ್ಸಿನಲ್ಲಿ ಬೇರೂರುವ ಹಾಗೆ ಮಾಡು. ಹಗಲು ರಾತ್ರಿ ನಿರಂತರವಾಗಿ ಭಗವಂತ ನಮ್ಮನ್ನು ಕಾಪಾಡ್ಲಿ ಅಂತ ಅದನ್ನ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಮಾಂ ಕೇಶವೋ ಗದಯ ಪ್ರಾತರವ್ಯಾದ್ ಗೋವಿಂದ ಆಸಂಗವ ಆತ್ತವೇಣು ನಾರಾಯಣ ಪ್ರಾಣ್ಹ ಉದಾತ್ತ ಶಕ್ತಿ ಮಾಧ್ಯಂದಿನೇ ವಿಷ್ಣುರರೀಂದ್ರ ಪಾಣಿ. ಪ್ರಾತಃ ಕಾಲದಲ್ಲಿ ಕೇಶವ, ಸಂಗವ ಕಾಲದಲ್ಲಿ ಹಗಲನ್ನ 4 ವಿಭಾಗ ಮಾಡ್ತಾರೆ. 6ರಿಂದ 9, 9ರಿಂದ 12, 12ರಿಂದ 4, 4ರಿಂದ 12ರಿಂದ 3, 3ರಿಂದ 6 ಅಂತ. ಅಥವಾ ಅದನ್ನಿನ್ನು 4ರಿಂದ 8, 8ರಿಂದ 11, 11ರಿಂದ 1, 1ರಿಂದ 4, 4ರಿಂದ ಮತ್ತೆ 6 ಅಂತ ಈ ತರ 5 ವಿಭಾಗವನ್ನು ಮಾಡ್ತಾರೆ. 6 ವಿಭಾಗ ಮಾಡ್ತಾರೆ. ಅದರಲ್ಲಿ ಯಾವುದೋ ಒಂದನ್ನು ಇಟ್ಕೊಂಡು ನಾವು ಹೋಗೋಣ. ಪ್ರಾತಃ ಕಾಲದಲ್ಲಿ ಕೇಶವ ರೂಪಿಯಾದಂತಹ ಪರಮಾತ್ಮ ಗದೆಯನ್ನು ಹಿಡಿದುಕೊಂಡು ನಮಗೆ ಯಾವ ಆಪತ್ತುಗಳು ಬರದೇ ಇರೋ ಹಾಗೆ ರಕ್ಷಣೆ ಮಾಡ್ಲಿ. ಆಸಂಗವಹ ಅಂತಂದ್ರೆ ಗೋವುಗಳೆಲ್ಲ ಹುಲ್ಲನ್ನ ಮೇಲಿಕ್ಕೆ ಅಂತ ಬೆಳಿಗ್ಗೆ ಹೋಗತ್ತಲ್ಲ, ಆ ಕಾಲವನ್ನ ಆಸಂಗವ ಅಂತ ಕರೀತಾರೆ. ಗೋಪಾಲನಾದಂತಹ ಗೋವಿಂದ ಆವಾಗ ನಮಗೆ ರಕ್ಷಕನಾಗಿರ್ಲಿ. ಮಧ್ಯಾಹ್ನ ಕಾಲದಲ್ಲಿ ಹಗಲಿನ 3ನೇ ಭಾಗದಲ್ಲಿ ಅಂದ್ರೆ 10ರಿಂದ 12 ಗಂಟೆ ಅಂತ ಅಂದುಕೊಳ್ಳಬಹುದು, ನಾರಾಯಣ ರೂಪಿಯಾದ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ಲಿ. ಮಧ್ಯಂದಿನೇ ವಿಷ್ಣುರರೀಂದ್ರ ಪಾಣಿ. 12ರಿಂದ 2 ಗಂಟೆ, 12ರಿಂದ 3 ಗಂಟೆ ಈ ಸಂದರ್ಭದಲ್ಲಿ ವಿಷ್ಣು ಅರೀಂದ್ರ ಪಾಣಿ, ಚಕ್ರಪಾಣಿಯಾದಂತಹ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ಲಿ. ಅಪರಾಹ್ನ ಕಾಲದಲ್ಲಿ ಮಧುಸೂದನನಾದಂತಹ ಮಧು ಎಂಬ ದೈತ್ಯನನ್ನ ಸಂಹಾರ ಮಾಡಿದ ಪರಮಾತ್ಮ ನಮಗೆ ರಕ್ಷಕನಾಗಿರ್ಲಿ. ಮಾಧವ, ತ್ರಿಧಾಮ, ಅನಂತ, ಶ್ವೇತದ್ವೀಪ, ವೈಕುಂಠ ಅನ್ನುವ 3 ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಎಂಬಂತಹ 3 ಸ್ಥಾನಗಳಲ್ಲಿ ವಾಸ ಮಾಡುವಂತಹ ಪರಮಾತ್ಮ ನಮ್ಮನ್ನ ಕಾಪಾಡಲಿ.
ಪ್ರದೋಷ ಕಾಲ, ರಾತ್ರಿಯ ಮೊದಲನೇ ಭಾಗ. ಆ ಕಾಲದಲ್ಲಿ ಹೃಷಿಕೇಶ ಇಂದ್ರಿಯಗಳೆಲ್ಲ ನಿಶಕ್ತವಾಗಿ ದುಷ್ಟ ಶಕ್ತಿಗಳಿಗೆ ಬಲಿಯಾಗುವ ಕಾಲ. ಧಾರಾವಾಹಿಗಳಿಗೆ ಮನಸ್ಸನ್ನ ಸುಖವಾಗಿ ಬಿಟ್ಟುಕೊಡುವಂತಹ ಕಾಲ. ಆ ಕಾಲದಲ್ಲಿ ದೋಷೇ ಹೃಷಿಕೇಶ, ಇಂದ್ರಿಯಗಳಿಗೆ ಒಡೆಯನಾದಂತಹ ಪರಮಾತ್ಮ ಮತ್ ಒಳ್ಳೆಯ ಕೆಲಸಗಳನ್ನೇ ಮಾಡುವಂತೆ ಭಗವಂತನ ಕಥೆಗಳನ್ನೇ ಕೇಳುವ ಹಾಗೆ ನಮಗೆ ರಕ್ಷಣೆ ಮಾಡ್ಲಿ. ನಿಶೀಥ ಏಕೋವತು ಪದ್ಮನಾಭ, ರಾತ್ರಿಯ ಕಾಲದಲ್ಲಿ ಪದ್ಮನಾಭ ರೂಪಿಯಾದಂತಹ ಪರಮಾತ್ಮ ಪ್ರಳಯ ಕಾಲದಲ್ಲಿ ಸಮುದ್ರದಲ್ಲಿ ಮಲಗಿದ್ದು ಹಗಲಿನಲ್ಲಿ ಹೊಕ್ಕಳಿನಿಂದಾಗಿ ಬ್ರಹ್ಮನನ್ನ ಕಮಲದ ಮುಖಾಂತರವಾಗಿ ಹುಟ್ಟಿಸಿದ ಪರಮಾತ್ಮನೇ ಸುಖವಾಗಿ ನಿದ್ರಿಸಿದ್ದೀಯಲ್ಲ, ಇಂತಹ ನೀನು ನಮಗೂ ಒಳ್ಳೆಯ ನಿದ್ರೆಯನ್ನು ಕೊಡು. ಇನ್ನದು ಯೋಗ ನಿದ್ರೆ, ನಮಗೆ ಭೋಗ ನಿದ್ರೆಯನ್ನು ಕೊಡು. ಆ ಸಂದರ್ಭದಲ್ಲಿ ಸುಖವಾದ ನಿದ್ರೆಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಆತಂಕವನ್ನು ಪರಿಹಾರ ಮಾಡು. ಅಪರರಾತ್ರಿ ಮಧ್ಯರಾತ್ರಿಯಲ್ಲಿ ಶ್ರೀಧರ ರೂಪಿಯಾದ ಪರಮಾತ್ಮ ಜನಾರ್ದನ ರಾತ್ರಿಯ ಕೊನೆಯ ಕಾಲದಲ್ಲಿ ಕಾಪಾಡ್ಲಿ. ರಾತ್ರಿಯ ಕೊನೆಯ ಭಾಗದಲ್ಲಿ ದಾಮೋದರ ರೂಪಿಯಾದಂತಹ ಪರಮಾತ್ಮ ವಿಷ್ಣು ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವ ಕಾಲವನ್ನು ಬಿಡದೇನೆ ನನಗೆ ರಕ್ಷಕನಾಗಿ ಎಡಬಿಡದೆ ನನ್ನ ಜೊತೆಯಲ್ಲಿದ್ದು ನನಗೆ ಆಪತ್ತಿನಿಂದ ಪರಿಹಾರ ಮಾಡು. ಶ್ರೀವತ್ಸ ಲಕ್ಷ್ಮ ಪರರಾತ್ರ ಈಶಃ ಪ್ರತ್ಯೂಷ ಈಶೋಸಿ ಧರೋ ಜನಾರ್ದನಃ ದಾಮೋದರೋ ವ್ಯಾತ್ ಅನುಸಂಧ್ಯಂ ಪ್ರಭಾತೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಪ್ರತಿಯೊಂದು ಕಾಲಗಳಿಗೂ ನಿಯಾಮಕನಾದವನು ಪರಮಾತ್ಮ ನೀನು ಪ್ರತಿಯೊಂದು ಹಂತದಲ್ಲೂ ನಮಗೆ ರಕ್ಷಕನಾಗಿರು. ಸುದರ್ಶನ ಚಕ್ರ, ನೀನು ಯಾವಾಗಲೂ ಭಗವಂತನ ಜೊತೆಯಲ್ಲಿ ಇರ್ತಿ. ತೀಕ್ಷ್ಣವಾದ ಅಲುಗುಗಳೆಲ್ಲ ಇದೆ. ನನಗೇನಾದ್ರೂ ಆಪತ್ತುಗಳು ಬರ್ತಾ ಇದೆ, ಶತ್ರು ಸೈನ್ಯದಿಂದ ಆಪತ್ತಿದೆ ಅಂತಂದ್ರೆ ಆ ಶತ್ರು ಸೈನ್ಯವನ್ನು ನಾಶ ಮಾಡು. ಕೌಮೋದಕಿ ಗದೆಯೇ ಬಹಳ ಪರಾಕ್ರಮಶಾಲಿಯಾದವನು ನೀನು. ಗದೆ ಎರಡು ವಜ್ರಾಯುಧಗಳಿಗೇನಾದ್ರೂ ಒಟ್ಟಿಗೆ ಯುದ್ಧ ಆಯ್ತು ಅಂತಂದ್ರೆ, ಎರಡರ ಘರ್ಷಣೆ ಆದ್ರೆ ಏನು ಶಕ್ತಿ ಇದೆಯೋ ಅಂಥ ಎಲ್ಲ ಶಕ್ತಿಗಳು ಕೂಡ ಗದೆಯಲ್ಲಿ ನಿನ್ನಲ್ಲಿ ಯಾವಾಗ್ಲೂ ಇರುತ್ತೆ. ಪ್ರತಿ ಕ್ಷಣದಲ್ಲೂ ಕೂಡ ನಿನ್ನಿಂದ ಬೆಂಕಿಯ ಕಿಡಿಗಳು ಹೊರಗಡೆಯಲ್ಲಿ ಹೊಮ್ತಾ ಇರತ್ತೆ. ಕೂಷ್ಮಾಂಡ, ವೈನಾಯಕ, ಯಕ್ಷ, ರಾಕ್ಷಸರು ಅನ್ನುವ ಅನೇಕ ಭೂತಗಳು ಶತ್ರುಗಳು ಯಾರಿದ್ದಾರೋ ಅವರೆಲ್ಲರನ್ನ ನಾಶ ಮಾಡಿಬಿಡು. ಪಾಂಚಜನ್ಯ ಶಂಖವೇ, ನಿನ್ನನ್ನ ಭಗವಂತ ಊದುವ ಸಂದರ್ಭದಲ್ಲಿ ಭಯಂಕರವಾದ ಶಬ್ದವನ್ನು ಉಂಟು ಮಾಡಿ ಪಿಶಾಚಿಗಳು, ಬ್ರಹ್ಮರಾಕ್ಷಸರು, ಕ್ರೂರವಾದ ದೃಷ್ಟಿಗಳುಳ್ಳಂತಹ ಶತ್ರುಗಳು ಯಾರ್ಯಾರಿದ್ದಾರೋ ಅವ್ರೆಲ್ಲರ ಹೃದಯವನ್ನ ನಿನ್ನ ಶಬ್ದವನ್ನ ಕೇಳಿದರೆ ಹೃದಯ ಭೇದನ ಆಗಿ ಅಲ್ಲೇ ಮರಣ ಹೊಂದಬೇಕು. ಅವರನ್ನ ಕಂಪಿಸುವ ಹಾಗೆ ಮಾಡಿ ನನ್ನಿಂದ ದೂರ ಹೋಗುವ ಹಾಗೆ ಮಾಡು. ಖಡ್ಗ, ಪರಮಾತ್ಮನ ಖಡ್ಗದ ಹೆಸರು ನಂದಕ. ಭಗವಂತ ನನ್ನ ರಕ್ಷಣೆಗೆ ಅಂತ ನಿಂತಿರ್ತಾನೆ. ಅವನು ಬೀಸಿದಾಗ ನನ್ನ ಶತ್ರುಗಳು ಯಾರಿದ್ದಾರೋ ಅವ್ರ ಎಲ್ಲರನ್ನೂ ಕೂಡ ನಿನ್ನ ತುದಿಯಾದ ಹರಿತವಾದ ಅಲಗಿನಿಂದ ಅವ್ರ ಎಲ್ಲರನ್ನು ನಾಶ ಮಾಡಿಬಿಡು. ನಮ್ಮ ಪಾಪಗಳನ್ನ ಪರಿಹಾರ ಮಾಡು. ನಮಗೆ ಸರ್ಪಗಳು, ಗ್ರಹಗಳು, ಮೃಗಗಳು ಪ್ರತಿಯೊಂದರಿಂದಲೂ ಕೂಡ ಬಹಳಷ್ಟು ಭಯ ಉಂಟಾಗಿರುತ್ತೆ. ಆ ಎಲ್ಲ ಭಯಗಳಿಂದಾಗಿ ಭಗವಂತನ ಈ ಎಲ್ಲ ಆಯುಧಗಳು, ಭಗವಂತನ ರೂಪಗಳು ನಮಗೆ ರಕ್ಷಕವಾಗಿರ್ಲಿ. ಎನ್ನೋ ಭಯಂ ಗ್ರಹೇಭ್ಯೋ ಭೂತ್ ಕೇತುಭ್ಯೋ ನೃಭ್ಯ ಏವಚ ಸರೀಸೃಪೇಭ್ಯೋ ದಂಷ್ಟ್ರಿಭ್ಯೋ ಭೂತೇಭ್ಯ ಅಘೇಭ್ಯ ಏವಚ. ಈ ಎಲ್ಲವೂ ಕೂಡ ಭಗವಂತನ ನಾಮಸ್ಮರಣೆ, ಭಗವಂತನ ರೂಪಗಳು, ಭಗವಂತನ ಆಯುಧಗಳು, ಇವುಗಳನ್ನ ಮಾಡಿದ ಮಾತ್ರ ತತ್ಕ್ಷಣದಲ್ಲಿಯೇ ಎಲ್ಲವೂ ನಾಶವಾಗಿ ಹೋಗಿಬಿಡ್ಲಿ. ನಮ್ಮ ಶ್ರೇಯಸ್ಸಿಗೆ ಯಾರ್ಯಾರು ವಿರೋಧಿಗಳು ಅಂತಿದ್ದಾರೋ ಅವರು ಎಲ್ಲರೂ ನಾಶ ಹೊಂದಿ ಭಗವಂತನಲ್ಲಿ ಭಕ್ತಿಗೆ ಯಾರು ಪ್ರಚೋದಕರಾಗಿದ್ದಾರಲ್ಲ ಅಂಥವರ ಸಾಂಗತ್ಯ ನಮಗೆ ಸಿಗಲಿ. ಸರ್ವಾಣ್ಯೇತಾನಿ ಭಗವನ್ ನಾಮ ರೂಪಾಸ್ತ್ರ ಕೀರ್ತನಾತ್ ಪ್ರಯಾಂತು ಸಂಶಯಂ ಸದ್ಯೋ ಅನ್ಯೇ ಶ್ರೇಯ ಪ್ರಕೀರ್ತಿತಾ. ಇಷ್ಟೆಲ್ಲ ಸಾಮಗಾನ ಅನೇಕ ಮಂತ್ರಗಳಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರೋನು ಗರುಡ ರೂಪಿಯಾದಂತಹ ಪರಮಾತ್ಮ. ಗರುಡ ಭಗವಂತನ ವಾಹನ. ಅನೇಕ ಸಾಮಗಾನದ ಮಂತ್ರಗಳಿಂದ ನಿರಂತರವಾಗಿ ಭಗವಂತನನ್ನು ಭಗವಂತನ ಸಮೀಪದಲ್ಲಿದ್ದಾಗ ನಿರಂತರವಾಗಿ ವೇದಗಳ ಮುಖಾಂತರವಾಗಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರ್ತೀನಿ. ನೀನು ವಿಶ್ವಕ್ಸೇನ, ನನ್ನ ಅಂತರ್ಯಾಮಿಯಾದ ಪರಮಾತ್ಮನ ನಾಮಸ್ಮರಣೆಯನ್ನು ನಾನು ನಿರಂತರವಾಗಿ ಮಾಡ್ತಾ ಇರ್ತೇನೆ. ಆ ನಾಮಸ್ಮರಣೆಯನ್ನು ಮಾಡಿರುವ ಕಾರಣದಿಂದಾಗಿ
ನಮಗೆ ಒಲಿದು ಎಲ್ಲ ಬಗೆಯ ಆಪತ್ತುಗಳಿಂದ ನಮ್ಮನ್ನು ರಕ್ಷಣೆ ಮಾಡು. ಸರ್ವಾಪದ್ಭ್ಯೋ ಹರೇರ್ನಾಮ ರೂಪ ಯಾನ್ ಆಯುಧ ರೂಪ ಯಾನ್ ಆಯುಧಾನಿನಃ ಬುದ್ಧೀಂದ್ರಿಯ ಮನಃ ಪ್ರಾಣಾನ್ ಪಾಂತು ಪಾರ್ಷದ ಭೂಷಣಾಹ. ಇಷ್ಟೆಲ್ಲ ಭಗವಂತನ ನಾಮಸ್ಮರಣೆ ಮಾಡಿದ್ದೇವೆ, ಭಗವಂತನ ಯಾವ್ಯಾವ ರೂಪಗಳು ಅಂತ ಹೇಳಿದ್ದೇವೆ, ಭಗವಂತನ ಆಯುಧಗಳನ್ನು ಹೇಳಿದ್ದೇವೆ, ಭಗವಂತನ ಪಾರ್ಷದಗಳು ಯಾರಿದ್ದಾರೆ, ಭಗವಂತನ ವಾಹನವಾದಂತಹ ಗರುಡ, ಇವರು ಎಲ್ಲರೂ ಕೂಡ ನಮ್ಮ ಬುದ್ಧಿಯನ್ನ, ನಮ್ಮ ಇಂದ್ರಿಯಗಳನ್ನ, ನಮಗೆ ಸುತ್ತಮುತ್ತಲಿನಲ್ಲಿ ದೈಹಿಕವಾಗಿ ಬರುವಂತಹ ಎಲ್ಲ ಆಪತ್ತುಗಳನ್ನು ತಿಳಿದು ಅದರಿಂದ ನಮಗೆ ರಕ್ಷಕರಾಗಿರ್ಲಿ. ಇಡೀ ಜಗತ್ತು ಭಗವಂತನ ಅಧೀನ, ಇದನ್ನ ನಾನು ತಿಳಿದಿದ್ದೇನೆ. ಭಗವಂತ ನೀನು ಇಡೀ ಜಗತ್ತಕ್ಕೆ ಕರ್ತನಾಗಿದ್ದಿ, ನೀನು ನಮ್ಮ ಎಲ್ಲ ಉಪದ್ರವಗಳನ್ನು ತಿಳಿದು ಅದರಿಂದ ನಮ್ಮನ್ನ ವಿಮುಕ್ತನನ್ನಾಗಿ ಮಾಡು. ಯಥಾಹಿ ಭಗವಾನೇವ ವಸ್ತುತಃ ಸದಸಚ್ಚಯತ್ ಸತ್ಯೇ ನಾನೇನ ನ ಸರ್ವೇ ಪಾಂತು ಪಾರ್ಷದ ಭೂಷಣ ಯಾಂತು ನಾಶ ಉಪದ್ರವಾಹ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನ ಮುಂದಿನ ಅನೇಕ ಶ್ಲೋಕಗಳಲ್ಲಿ ಇದರ ಮಹತ್ವವನ್ನು ತಿಳಿಸಿ ಇದರ ಕಥೆಯನ್ನ ನಿರೂಪಣೆ ಮಾಡಿ ಆಮೇಲೆ ಒಂದು ಪ್ರಶ್ನೆಯೂ ಬಂದಿದೆ, ಯಾರು ಈ ವಿಶ್ವರೂಪಾಚಾರ್ಯರು, ಆ ವಿಶ್ವರೂಪಾಚಾರ್ಯರ ಜೀವನ ಚರಿತ್ರೆ ಏನು, ನಂತರದಲ್ಲಿ ಏನಾಯ್ತು, ಇಂದ್ರ ಹೇಗೆ ಯುದ್ಧವನ್ನು ಮಾಡ್ದ, ಈ ಎಲ್ಲ ಕಥೆಗಳನ್ನು ಕೂಡ ಮುಂದಿನ ಭಾಗದಲ್ಲಿ ತಿಳಿಸ್ತಾರೆ. ಆ ಭಾಗದಲ್ಲಿ ಮತ್ತೆ ಅದನ್ನು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಗುರುಗಳೇ.